ನಮಸ್ಕಾರ, ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಬ್ಲಡ್ ಬಾತ್ ಆಗಿದೆ. ಅಲ್ಲಿ ಯುದ್ಧ ನಡೆದ್ರೆ ಇಲ್ಲಿ ಷೇರುಗಳ ಬೆಲೆಯಲ್ಲಿ ಭಾರಿ ಕುಸಿತವಾಗುತ್ತೆ. ಇವೆಲ್ಲವೂ ಒಂದಕ್ಕೊಂದು ಅಂತರ ಸಂಬಂಧವನ್ನ ಹೊಂದಿವೆ. ಗಲ್ಫ್ ರಾಷ್ಟ್ರಗಳಿಂದ ಭಾರತಕ್ಕೆ ಪೂರೈಕೆಯಾಗುತ್ತಿದ್ದ ಕಚ್ಚಾ ತೈಲದ ಸರಬರಾಜಿನಲ್ಲಿ ವ್ಯತ್ಯಯವಾಗಿದೆ. ಜೊತೆಗೆ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $115 ವರೆಗೂ ಏರಿಕೆಯಾಗಿದೆ. ಇನ್ನು ಕಚ್ಚಾ ತೈಲದ ಬೆಲೆ ಯುದ್ಧ ಶುರುವಾದ ಬಳಿಕ ಇಲ್ಲಿಯವರೆಗೂ 25% ಏರಿಕೆಯಾಗಿದೆ. ಇದರಿಂದಾಗಿ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಈಗ ಷೇರುಗಳ ಮಾರಾಟ ಒತ್ತಡ ಕಂಡುಬಂದಿದೆ. ಹೂಡಿಕೆದಾರರು ಷೇರು ಮಾರುಕಟ್ಟೆ ಮುಗಿಬಿದ್ದಿದ್ದರಿಂದ ನಿರಂತರವಾಗಿ ಭಾರತದ ಷೇರು ಮಾರುಕಟ್ಟೆ ಕುಸಿತವಾಗುತ್ತಿದೆ. ಫೆಬ್ರವರಿ 28ರಂದು ಯುದ್ಧ ಶುರುವಾದ ದಿನದಿಂದ ಇಲ್ಲಿಯವರೆಗೂ ಭಾರತೀಯ ಹೂಡಿಕೆದಾರರು ಬರೋಬ್ಬರಿ 31 ಲಕ್ಷ ಕೋಟಿ ರೂಪಾಯಿಯನ್ನ ಕಳೆದುಕೊಂಡಿದ್ದಾರೆ. ಇನ್ನು ಕಚ್ಚಾ ತೈಲದ ಬೆಲೆ ಏರಿಕೆಯಿಂದ ಭಾರತದ ಆರ್ಥಿಕತೆಯ ಮೇಲೆ ಹೊಡೆತ ಬೀಳುತ್ತೆ ಎಂಬ ಭಯದಿಂದ ಹೂಡಿಕೆದಾರರು ಷೇರುಗಳನ್ನ ಮಾರಾಟ ಮಾಡಲು ಮುಗಿಬಿದ್ದಿದ್ದಾರೆ. ಇನ್ನು ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ತೈಲ ಆಮದು ಮಾಡಿಕೊಳ್ಳುವ 3ನೇ ಅತಿದೊಡ್ಡ ರಾಷ್ಟ್ರ. ಇದು ಭಾರತೀಯ ಷೇರುಪೇಟೆಯ ಕುಸಿತದಿಂದ ಹೂಡಿಕೆದಾರರು 12.78 ಲಕ್ಷ ಕೋಟಿ ರೂಪಾಯಿ ನಷ್ಟ ಅನುಭವಿಸಿ ಕಂಗಾಲಾಗಿದ್ದಾರೆ. ಇಂದು ಕೂಡ ಷೇರುಪೇಟೆ 2444 ಪಾಯಿಂಟ್ ವರೆಗೂ ಕುಸಿತ ಕಂಡಿದೆ. ನಿಫ್ಟಿ 729 ಪಾಯಿಂಟ್ ವರೆಗೂ ಕುಸಿತವನ್ನ